ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ. ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಯಾಬೇಜನು ಈ ರೀತಿಯಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯದ ಆಕಾಂಕ್ಷೆಯನ್ನು ಅರಿತು ಅದ್ಭುತಗಳನ್ನು ಮಾಡುವ ದೇವನು. ನಿಮ್ಮ ಆತ್ಮಿಕ ಕಾರ್ಯದಲ್ಲಿ, ಕುಟುಂಬದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ನೀವು ಇಷ್ಟಪಟ್ಟು ಕೇಳುವುದನ್ನು ಅವರು ನಿಮಗೆ ಮಾಡುವರು. ನೀವು ಕೇಳಬೇಕು, ಕೇಳಿದರನೇ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಇಷ್ಟದೊಂದಿಗೆ ಕರ್ತನ ಹತ್ತಿರ ಕೇಳುವುದನ್ನು ಹೊಂದಿಕೊಳ್ಳುವಿರಿ. ಇಸ್ರೇಲ್ ದೇಶಕ್ಕೆ ರಾಜನಾಗಿ ಸೊಲೊಮೋನನು ಅಂಗೀಕರಿಸಲ್ಪಟ್ಟ ನಂತರ ಒಂದು ದಿನ ಸೊಲೊಮೋನನಿಗೆ ರಾತ್ರಿಯಲ್ಲಿ ಕನಸಿನಲ್ಲಿ ದರ್ಶನವಾಗಿ, ನೀನು ಇಷ್ಟಪಡುವುದನ್ನು ನನ್ನ ಹತ್ತಿರ ಕೇಳು ಎಂದರು. ಅದಕ್ಕೆ ಸೊಲೊಮೋನನು ತನಗೆ ಚಿನ್ನವನ್ನು, ವಸ್ತುವನ್ನು ಕರ್ತನ ಬಳಿ ಕೇಳಲಿಲ್ಲ. ತನ್ನ ಜನರನ್ನು ನೀತಿಯಿಂದ ಆಳ್ವಿಕೆ ಮಾಡಲು ತನಗೆ ಜ್ಞಾನ ಬೇಕು ಎಂದು ಕೇಳಿದನು. ಸೊಲೊಮೋನನು ಆ ಕಾರ್ಯವನ್ನು ಕರ್ತನ ಹತ್ತಿರ ಕೇಳಿದ್ದು ಅವರ ದೃಷ್ಟಿಗೆ ಬೆಲೆಯುಳ್ಳ ವಿಜ್ಞಾಪನೆಯಾಗಿತ್ತು. ಆದ್ದರಿಂದ ಕರ್ತನು ಹರ್ಷಗೊಂಡು ಸೊಲೊಮೋನನು ಕೇಳಿದ್ದನ್ನು ಕೊಟ್ಟರು. ಕೇಳಿದಂತಹ ಐಶ್ವರ್ಯವನ್ನು, ಮಹಿಮೆಯನ್ನು ಸಹ ಅವನಿಗೆ ಕೊಟ್ಟರು. 1 ಅರಸು 3ನೇ ಅಧ್ಯಾಯ 5-13ನೇ ವಚನ. ನೋಡಿರಿ, ಸೊಲೊಮೋನನು ಇಷ್ಟಪಟ್ಟು ಕೇಳಿದ್ದನ್ನು ಕರ್ತರು ಅವನಿಗೆ ಅನುಗ್ರಹಿಸಿದರು. ನಿಮಗೂ ಸಹ ಕರ್ತನು ಹೀಗೆಯೇ ಮಾಡುವರು. ನೀವು ಕರ್ತರ ಹತ್ತಿರ ಇಷ್ಟಪಟ್ಟು ಕೇಳಿದ್ದನ್ನು ಹೊಂದಿಕೊಳ್ಳುವಿರಿ. ಈಗಿನ ಅನೇಕರು ಕರ್ತನ ಹತ್ತಿರ ಏನು ಕೇಳುವುದು ಎಂದು ಗೊತ್ತಿಲ್ಲದೆ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾರೆ. ನೀವು ಹಾಗೆ ಇರಬಾರದು. ನನಗೆ ಏನು ಬೇಕು ಎಂದು ಕರ್ತನಿಗೆ ಗೊತ್ತು. ಅವರು ಕೊಟ್ಟರೆ ಕೊಡಲ್ಪಡಲಿ, ಇಲ್ಲದಿದ್ದರೆ ಅವರ ಇಷ್ಟ ಎಂದೆಲ್ಲ ವ್ಯಾಖ್ಯಾನ ಮಾಡುತ್ತಿರಬಾರದು. ನಮ್ಮ ವಿಜ್ಞಾಪನೆಗಳನ್ನು ಸ್ಪಷ್ಟವಾಗಿ ಕರ್ತನ ಮುಂದೆ ನಾವು ಇಡಬೇಕು. ಆಗ ಅವುಗಳನ್ನು ಅವರು ನಮಗೆ ಅನುಗ್ರಹಿಸುವರು. ಯಾಬೇಜ್ ಎನ್ನುವಂತಹ ಒಬ್ಬ ಮನುಷ್ಯನು ಕರ್ತನ ಹತ್ತಿರ ಪ್ರಾರ್ಥಿಸಿದಂತಹ ಅದ್ಭುತವಾದ ಒಂದು ಪ್ರಾರ್ಥನೆ ಪರಿಶುದ್ಧ ವೇದದಲ್ಲಿ ಬರೆಯಲ್ಪಟ್ಟಿದೆ. ಅವರು ಬೇಡಿಕೊಂಡದನ್ನು ಕರ್ತರು ಅವನಿಗೆ ಅನುಗ್ರಹಿಸಿದರು. ಯಾಬೇಜ್ ಬೇಡಿಕೊಂಡನು, ಕರ್ತನು ಅದನ್ನು ಅನುಗ್ರಹಿಸಿದರು ಎಂದು ಬರೆದಿದೆ. ಅವನು ಹೇಗೆ ಬೇಡಿಕೊಂಡನು ಎನ್ನುವುದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ವಿಜ್ಞಾಪನೆಯಲ್ಲಿ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಅಷ್ಟು ಆಶೀರ್ವಾದಗಳು ಅಡಕವಾಗಿದೆ. ನಾವು ಸಹ ಹಾಗೆ ಬೇಡಿಕೊಳ್ಳಬೇಕು ಎಂದು ಕರ್ತರು ಆ ಪ್ರಾರ್ಥನೆಯನ್ನೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದಾರೆ. ನೀವು ಸಹ ಯಾಬೇಜನ ಹಾಗೆ ಬೇಡಿಕೊಳ್ಳುವಾಗ ಅವರ ಹಾಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಿರಿ. ಯಾಬೇಜನು ಇಸ್ರೇಲನ ದೇವನನ್ನು ನೋಡಿ, ದೇವರೇ, ನೀನು ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿಮ್ಮ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದರು. ಯಾಬೇಜ್ ಎಂದರೆ ದುಃಖವನ್ನು ಉಂಟು ಮಾಡುವವನು ಎಂದು ಅರ್ಥ. ಯಾಬೇಜ್ ಎಂದರೆ ಇವನ ತಾಯಿ, ನಾನು ಬಹುವೇದನೆಯಿಂದ ಅವನನ್ನು ಎತ್ತಿನೆಂದು ಹೇಳಿ ಅವನಿಗೆ ಯಾಬೇಜ್ ಎಂದು ಹೆಸರಿಟ್ಟಳು. 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9ನೇ ವಚನದಲ್ಲಿ ಇದೆ. ಯಾಬೇಜನು ಹುಟ್ಟುವಾಗ ತನ್ನ ತಾಯಿಗೆ ದುಃಖವನ್ನು ಉಂಟು ಮಾಡಿದವನು. ಇದರಿಂದ ನಾನು ದುಃಖದೊಂದಿಗೆ ಇರಬೇಕು. ಆ ದುಃಖದ ನಡುವೆ ಯಾಬೇಜ್ ಕರ್ತನನ್ನು ನೋಡಿ ಬೇಡಿಕೊಂಡನು. ಕರ್ತರು ಅವನ ವಿಜ್ಞಾಪನೆಯನ್ನು ಕೇಳಿ ಅವನನ್ನು ಆಶೀರ್ವದಿಸಿ ಅವನ ಸಹೋದರನಿಗಿಂತಲೂ ಘನವಂತನಾಗಿ ಅವನನ್ನು ಉನ್ನತ ಸ್ಥಿತಿಗೆ ತಂದರು. ಯಾಬೇಜನನ್ನು ಪರಿಹಾಸ್ಯ ಮಾಡಿದವರು ಆಶ್ಚರ್ಯ ಪಡುವಂತೆ ಕರ್ತರು ಅವನನ್ನು ಆಶೀರ್ವದಿಸಿ ಘನಪಡಿಸಿದರು. ನಿಮಗೂ ಹಾಗೆಯೇ ಮಾಡುವರು. ಕಳವಳಗೊಳ್ಳದಿರಿ. ಇವನು ಹುಟ್ಟಿದ ಸಮಯ ಸರಿಯಿಲ್ಲ, ಇವನು ದರಿದ್ರ ಹಿಡಿದವನು, ಇವನಿಂದಲೇ ನಮ್ಮ ಕುಟುಂಬದಲ್ಲಿ ದರಿದ್ರ ಎಂದೆಲ್ಲ ನಿಮ್ಮ ಕುಟುಂಬದಲ್ಲೇ ನಿಮ್ಮನ್ನು ಗಾಯಪಡಿಸಿ ದುಃಖಪಡಿಸಬಹುದು. ನಿಮ್ಮನ್ನು ಕರ್ತರು ಆಶೀರ್ವದಿಸಿ ಘನಪಡಿಸುವರು. ಕಳವಳಗೊಳ್ಳದಿರಿ. ಯಾಬೇಜನ ಹಾಗೆ ಕರ್ತನ ಹತ್ತಿರ ವಿಜ್ಞಾಪನೆಯನ್ನು ಮಾಡಿರಿ. ಅವರಿಗೆ ಅನುಗ್ರಹಿಸಿದಂಥ ಕರ್ತರು ನೀವು ಬೇಡಿಕೊಳ್ಳುವುದನ್ನು ನಿಮಗೂ ಅನುಗ್ರಹಿಸುವರು. ದೇವರೇ, ನನ್ನನ್ನು ಆಶೀರ್ವದಿಸು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, ನಿನ್ನ ಹಸ್ತವು ನನ್ನೊಂದಿಗಿರಬೇಕು, ವೇದನೆಯು ನನ್ನನ್ನು ದುಃಖಪಡಿಸದಂತೆ ಕಾದುಕೋ ಎಂದು ಯಾಬೇಜ್ ಪ್ರಾರ್ಥನೆಯನ್ನು ಮಾಡಿದನು. ದೇವರೇ, ನನ್ನನ್ನು ಆಶೀರ್ವದಿಸು ಎಂದು ಯಾಬೇಜ್ ಬೇಡಿಕೊಂಡದನ್ನು ಕರ್ತರು ಅವನಿಗೆ ಅನುಗ್ರಹಿಸಿ ಅವನನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತಂದರು. ನೀವು ದೇವರೇ, ನನ್ನನ್ನು ಆಶೀರ್ವದಿಸಿ ಎಂದು ಬೇಡಿಕೊಳ್ಳುವಾಗ ನಿಮ್ಮನ್ನು ಕರ್ತರು ಆಶೀರ್ವದಿಸುವರು. ಇಂದಿನಿಂದ ಕರ್ತರು ನಿಮ್ಮ ಆಶೀರ್ವದಿಸಲಿದ್ದಾರೆ. ಅವರ ಹತ್ತಿರ ಆಶೀರ್ವಾದಗಳಿವೆ ಎನ್ನುವುದನ್ನು ತಿಳಿದು ನಿರ್ದಿಷ್ಟವಾಗಿ ನಾವು ಅವರ ಹತ್ತಿರ ಬೇಡಿಕೊಳ್ಳುವಾಗ ಆ ಆಶೀರ್ವಾದಗಳನ್ನೆಲ್ಲ ಅವರು ನಮಗೆ ಕೊಡುವರು. ಅಬ್ರಹಾಮನ ಕೆಲಸಗಾರನು ಕರ್ತನು ತನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವರಿಗೆ ಕುರಿ ದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟಿದ್ದರಿಂದ ಅವನು ಧನವಂತನಾದನು. ಆದಿಕಾಂಡ 24ನೇ ಅಧ್ಯಾಯ 35ನೇ ವಚನ ಎಂದು
ಆ ಅಬ್ರಾಮನ ಕೆಲಸದವನು ಹೇಳಿದನು. ಅಂದರೆ ಅಬ್ರಹಾಮನ ವರುಮಾನವನ್ನು ಕರ್ತರು ಆಶೀರ್ವದಿಸಿದರು ಎಂಬುದಾಗಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಬ್ರಾಮನನ್ನು ನೀವು ಆಶೀರ್ವದಿಸಿದ ಹಾಗೆ ನನ್ನನ್ನು ಆಶೀರ್ವದಿಸು ದೇವರೇ ಎಂದು ನೀವು ಸಹ ಅವರ ಹತ್ತಿರ ಬೇಡಿಕೊಳ್ಳುವಾಗ ನಿಮ್ಮ ವರಮಾನವನ್ನು ಕರ್ತರು ಆಶೀರ್ವದಿಸುವರು. ನಿಮ್ಮ ವ್ಯಾಪಾರವನ್ನು, ನಿಮ್ಮ ಹೊಲವನ್ನು, ನಿಮ್ಮ ಕುಟುಂಬವನ್ನು ಕರ್ತರು ಆಶೀರ್ವದಿಸುವರು. ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವರು. ನೀನು ಕೈಯಿಟ್ಟು ಮಾಡುವಂತಹ ಕೆಲಸಗಳೆಲ್ಲ ಆಶೀರ್ವದಿಸಲು ಕರ್ತರು ನಿನಗೆ ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆಯುವರು. ನೀನು ಅನೇಕ ಜನಾಂಗಗಳಿಗೆ ಸಾಲವನ್ನು ಕೊಡುವಿಯೇ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರು ಬರೆಸಿದ್ದಾರೆ. ಕರ್ತನು ತಾನು ವಾಗ್ದಾನ ಮಾಡಿದಂತೆಯೇ ಸಾವಿಲ್ಲದಂಥ ಹಚ್ಚ ಹಸಿರಾದ ಜೀವನವನ್ನು ನಿಮಗೆ ಕೊಡುವರು. ಆದರೆ ನೀವು ಯಾಬೇಜನ ಹಾಗೆ ಅದಕ್ಕಾಗಿ ಪ್ರಾರ್ಥಿಸಬೇಕು. ಸಾಮಾನ್ಯವಾಗಿ ರೋಗವಿಲ್ಲದ ಜೀವನವೇ ಕೊರತೆಯಿಲ್ಲದ ಐಶ್ವರ್ಯ ಎಂದು ಕೆಲವರು ಹೇಳುವರು. ನೋವಿಲ್ಲದ ಆರೋಗ್ಯವಾದ ಜೀವನವನ್ನು ಕರ್ತರು ನಮಗೆ ಕೊಡುವಂತೆ ನಾವು ಪ್ರಾರ್ಥಿಸಬೇಕು. ರೋಗ ಬಂದ ನಂತರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕಿಂತ ರೋಗವಿಲ್ಲದಂತಹ ಆರೋಗ್ಯವಾದ ಜೀವನಕ್ಕಾಗಿ ಬೇಡಿಕೊಳ್ಳಬೇಕು. ನೀವು ಆಸೆಯಿಂದ ಬೇಡಿಕೊಳ್ಳುವುದನ್ನು ಕರ್ತರು ನಿಮಗೆ ಅನುಗ್ರಹಿಸುವರು. ಯಾಬೇಜನನ್ನು ಆಶೀರ್ವದಿಸಿದಂತಹ ಕರ್ತರು ನಿಮ್ಮನ್ನೂ ಆಶೀರ್ವದಿಸುವರು. ದೇವರೇ ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, ದೇವರೇ ನನ್ನನ್ನು ಆಶೀರ್ವದಿಸು ಎಂದು ಬೇಡಿಕೊಂಡ ಯಾಬೇಜ್ ತೊಡಗಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸು ಎಂದು ಸಹ ಬೇಡಿಕೊಂಡನು. ಕರ್ತರು ಅವನು ಬೇಡಿಕೊಂಡದನ್ನು ಅವನಿಗೆ ಅನುಗ್ರಹಿಸಿದರು. ಅಂದರೆ ಯಾಬೇಜನು ಆಶೀರ್ವಾದದ ಪ್ರಾಂತ್ಯವನ್ನು ಕರ್ತರು ಹೆಚ್ಚಿಸಿದರು. ಕರ್ತನು ತನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡುವಾಗ ಕೊಟ್ಟಂತಹ ಆಶೀರ್ವಾದದಲ್ಲಿ ಅವರು ತೃಪ್ತಿ ಹೊಂದುವುದಿಲ್ಲ. ತಾನು ಕೊಟ್ಟಂತಹ ಆಶೀರ್ವಾದದ ಪ್ರಾಂತ್ಯವನ್ನು ಹೆಚ್ಚಿಸಲು ಅವರು ಇಷ್ಟಪಡುತ್ತಾರೆ. ನಿಮ್ಮ ಆತ್ಮಿಕ ಆಶೀರ್ವಾದದ ಪ್ರಾಂತ್ಯವನ್ನು ಕರ್ತರು ಹೆಚ್ಚಿಸುವರು. ಹೊಸದಾದ ಆತ್ಮಿಕ ಅನುಭವಗಳು ನಿಮಗೆ ಕೊಡುವರು. ನಿಮ್ಮ ನಂಬಿಕೆ ಪ್ರಾಂತ್ಯವನ್ನು ಹೆಚ್ಚಿಸುವರು. ನಿಮ್ಮ ಪ್ರಾರ್ಥನೆಯ ಪ್ರಾಂತ್ಯವನ್ನು ಹೆಚ್ಚಿಸುವರು. ಯಾಬೇಜನು ಬೇಡಿಕೊಂಡಂತೆಯೇ ಅವರ ಪ್ರಾಂತ್ಯವನ್ನು ಹೆಚ್ಚಿಸಿದ ಕರ್ತನು ನಿಮಗೂ ಮಾಡುವರು. ನೀವು ಸಹ ಯಾಬೇಜನ ಹಾಗೆ ಬೇಡಿಕೊಳ್ಳಿರಿ. ನಮ್ಮ ಜೊತೆ ಕರ್ತನ ಹಸ್ತವು ಜೊತೆಯಾಗಿರಬೇಕು. ದೇವರೇ ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ಎಂದು ಬೇಡಿಕೊಂಡ ಯಾಬೇಜ್ ನಿನ್ನ ಹಸ್ತವೂ ನನ್ನೊಂದಿಗಿರಬೇಕು ಎಂದು ಬೇಡಿಕೊಂಡನು. ಅವರು ಬೇಡಿಕೊಂಡ ಹಾಗೆಯೇ ಕರ್ತರು ಮಾಡಿದರು. ಕರ್ತನ ಹಸ್ತವು ಎನ್ನುವುದು ಅವರ ಪ್ರಸನ್ನತೆಯನ್ನು ತಿಳಿಸುತ್ತದೆ. ಕರ್ತನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗೋ ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಯೆಹೆಜ್ಕೇಲ 37ನೇ ಅಧ್ಯಾಯ 1 ಮತ್ತು 2ನೇ ವಚನ ಎಂಬುದಾಗಿದೆ. ಒಬ್ಬ ಭಕ್ತನು ತನ್ನ ಅನುಭವವನ್ನು ಈ ರೀತಿಯಾಗಿ ವಿವರಿಸುತ್ತಾರೆ. ನನ್ನ ದೇವರ ಕೃಪಾಹಸ್ತ ನನ್ನ ಮೇಲೆ ಇದ್ದುದರಿಂದ ರಾಜನು ಅವುಗಳ ನನಗೆ ಕಟ್ಟಳೆಯನ್ನು ಕೊಟ್ಟನು. ನೆಹೆಮೀಯ 2ನೇ ಅಧ್ಯಾಯ 8ನೇ ವಚನ ಎಂದು ಒಬ್ಬ ದೇವ ಮನುಷ್ಯನು ಹೇಳುತ್ತಾರೆ. ದೇವರ ಹಸ್ತವು ನನ್ನೊಂದಿಗಿತ್ತು ಎಂದರೆ ದೇವರೇ ಅವರೊಂದಿಗೆ ಇದ್ದರು ಎಂದು ಅರ್ಥ. ದೇವನು ಎಂದಿಗೂ ನಮ್ಮೊಂದಿಗೆ ಇರಬೇಕು. ದೇವರ ಹಸ್ತವು ನಮ್ಮೊಂದಿಗಿದ್ದು ನಮ್ಮನ್ನು ಮಾರ್ಗ ನಡೆಸಬೇಕು ಎನ್ನುವುದರಲ್ಲಿ ಯಾಬೇಜ್ ಬಹಳ ಆಸೆಯಿಂದ ಇದ್ದನು. ಅವರು ಇಷ್ಟಪಟ್ಟು ಕೇಳಿದ ಹಾಗೆಯೇ ಕರ್ತರು ಮಾಡಿದನು. ನಾವು ಸಹ ಯಾಬೇಜನಂತೆ ಕರ್ತನು ಎಂದಿಗೂ ನಮ್ಮೊಂದಿಗೆ ಇರಬೇಕು ಎಂದು ನಾವು ಸಹ ಇಷ್ಟಪಡಬೇಕು ಹಾಗೂ ಪ್ರಾರ್ಥಿಸಬೇಕು. ಆರಾಧನೆಗೆ ಹೋಗುವಾಗ ಮತ್ತು ಕೂಟಕ್ಕೆ ಹೋಗುವಾಗ ಮಾತ್ರವಲ್ಲ, ಶಾಲೆಗೆ ಹೋಗುವಾಗಲೂ, ವ್ಯಾಪಾರಕ್ಕೆ ಹೋಗುವಾಗಲೂ, ಅಂಗಡಿಗೆ ಹೋಗುವಾಗಲೂ ಕರ್ತನಾದ ದೇವನೇ ನೀವು ನನ್ನೊಂದಿಗೆ ಬರಬೇಕು ಎಂದು ನಾವು ಇಷ್ಟಪಟ್ಟು ಕೇಳಬೇಕು. ಮೋಶೆ ಇಸ್ರೇಲ್ ಜನರನ್ನು ಐಗುಪ್ತದಿಂದ ಮಾರ್ಗ ನಡೆಸಿ ಬಂದಾಗಲೂ ಕರ್ತನನ್ನು ದೃಷ್ಟಿಸಿ ನೀನೇ ನನ್ನ ಸಂಗಡ ಬಾರದೆ ಹೋದರೆ ನನ್ನನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂದು ಮೋಶೆ ವಿಜ್ಞಾಪನೆಯನ್ನು ಮಾಡುತ್ತಾನೆ. ವಿಮೋಚನ ಕಾಂಡ 35ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ. ಅದಕ್ಕೆ ಕರ್ತನು ನಾನೇ ನಿನ್ನ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದರು. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ. ಕರ್ತನು ತಾನು ವಾಗ್ದಾನ ಮಾಡಿದಂತೆ ಮೋಶೆಯೊಂದಿಗೆ ಇದ್ದು ನಡೆಸಿದರು. ಸರ್ಕಾರದಲ್ಲಿ ಒಂದು ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಸಹೋದರನು ಹೇಳಿದ ಮಾತು, ಮುಂಜಾನೆಯಲ್ಲಿ ಎದ್ದು ಹಲವು ನಿಮಿಷ ಸಮಯಗಳು ಕರ್ತನ ಪಾದದಲ್ಲಿ ಕಾದಿದ್ದು ಪ್ರಾರ್ಥನೆಯನ್ನು ಮಾಡುವರು. ಕೆಲಸಕ್ಕೆ ಹೋಗುವಾಗಲೂ ಕರ್ತರು ಅವನೊಂದಿಗೆ ಬರುವುದನ್ನು ಅವರು ಗ್ರಹಿಸುವರು. ಈವನ್ ಕಚೇರಿಯ ಆಫೀಸ್ ಒಳಗಡೆ ತನ್ನ ಕೋಣೆಯೊಳಗೆ ಹೋಗಿ ಅವರು ಕುಳಿತುಕೊಂಡ ಕೂಡಲೇ ತನ್ನ ಬಲಭಾಗದಲ್ಲಿ ಒಂದು ಕುರ್ಚಿಯನ್ನು ಹಾಕಲು ಹೇಳುವರು. ಏಸು ಬಂದು ತನ್ನ ಹತ್ತಿರ ಹಾಕಲ್ಪಟ್ಟಂತಹ ಆ ಕುರ್ಚಿಯಲ್ಲಿ ಕುಳಿತಿರುವುದನ್ನು ಗ್ರಹಿಸುವರು. ಅವರೊಂದಿಗೆ ಮಾತನಾಡುತ್ತಲೇ ತನ್ನ ಕೆಲಸಗಳನ್ನು ಮಾಡುವರು. ಅವರನ್ನು ನೋಡಲು ಬರುವಂತಹ ಜನರು ಅವರ ಕೋಣೆಯೊಳಗೆ ಬಂದು ಕುಳಿತುಕೊಂಡಾಗ ನಿಮ್ಮ ಈ ಕೋಣೆಯೊಳಗೆ ಏನೋ ಒಂದು ವ್ಯತ್ಯಾಸವನ್ನು ನಮ್ಮಿಂದ ಗ್ರಹಿಸಲು ಆಗುತ್ತದೆ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ ಉಂಟಾಗುತ್ತದೆ ಎನ್ನುವರು. ಈ ಕೋಣೆಯೊಳಗೆ ನನ್ನೊಂದಿಗೆ ಇನ್ನೊಬ್ಬರು ಇದ್ದಾರೆ, ಅವರನ್ನು ನೋಡಲಾಗದು, ಆದರೆ ಗ್ರಹಿಸಬಹುದು. ಅವರ ಪ್ರಸನ್ನತೆಯೇ ಈಗ ನಿಮ್ಮ ಮನಸ್ಸಿನಲ್ಲಿ ಉಂಟಾದಂಥ ಸಂತೋಷಕ್ಕೆ ಕಾರಣವಾಗಿದೆ. ನನ್ನ ಪ್ರೀತಿಯ ಯೇಸು ನನ್ನೊಂದಿಗೆ ಇಲ್ಲದಿದ್ದರೆ ತುಂಬ ಕಷ್ಟ, ಅವರು ಈಗ ನನ್ನೊಂದಿಗೆ ಇದ್ದಾರೆ ಎಂದು ಹೇಳುವರು.
ಈ ರೀತಿಯಾದಂತಹ ಉನ್ನತವಾದ ಅನುಭವವನ್ನು ನಿಮ್ಮ ಮನಸ್ಸು ಸಹ ಇಷ್ಟಪಡಬೇಕು. ನೀವು ಸಹ ಯಾಬೇಜನ ಹಾಗೆ ಕರ್ತನ ಹಸ್ತ ನನ್ನೊಂದಿಗೆ ಇರಬೇಕು ಎಂದು ಬೇಡಿಕೊಳ್ಳಿರಿ. ನಿಮಗೂ ಆ ಅನುಭವವನ್ನು ಕರ್ತರು ಕೊಡುವರು. ಕಾರಣ ನಮ್ಮ ಕರ್ತರು ಪಕ್ಷಪಾತವಿಲ್ಲದವರು. ಈವನ್ ನನ್ನ ಜೀವಿತದಲ್ಲಿ ಕೂಡ ಅಷ್ಟೇ. ನಾನು ನನ್ನ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ, ಯೇಸುವೆ ನನ್ನ ಜೊತೆ ಬಾ, ನನ್ನ ಸ್ಕೂಟಿ ನೀನೇ ಸ್ಟಾರ್ಟ್ ಮಾಡಬೇಕು, ನೀನು ಮುಂದೆ ಕೂತ್ಕೊಂಡು ನೀನು ರೈಡ್ ಮಾಡಬೇಕು ಯೇಸಪ್ಪ ಅಂತೇಳಿ ಅವರನ್ನು ಕರೆಯುವಾಗ ಆ ಒಂದು ಪ್ರಸನ್ನತೆ, ಆ ಒಂದು ಸ್ಪರ್ಶತೆ ಇದೆಯಲ್ಲ, ಎಷ್ಟೊಂದು ಸೊಗಸು ಗೊತ್ತುಂಟ. ಅವರನ್ನು ಕರೆಯುವಾಗ, ಯೇಸಪ್ಪ, ಯೇಸುವೆ ಈಗ ನನ್ನ ಜೊತೆ ಇದ್ದೀರಲ್ಲ, ನನ್ನ ಜೊತೆ ನೀವು ರೈಡ್ ಮಾಡ್ತಾ ಇದ್ದೀರಲ್ವಾ, ನೀವು ಮುಂದೆ ಇರಬೇಕು, ನಿಮ್ಮ ಹಿಂದೆ ನಾನು ಕೂತ್ಕೊಳ್ತೀನಿ, ಈಗ ನೀವೇ ರೈಡ್ ಮಾಡಬೇಕು, ನೀವೇ ಗಾಡಿಯನ್ನು ಓಡಿಸ್ಬೇಕು ಅಂತ ಹೇಳುವಾಗಲ್ಲ, ಅದರಲ್ಲಿ ಇರುವ ಒಂದು ಸಂತೋಷ, ಒಂದು ಏನು ಸ್ಪರ್ಶತೆ ಇದೆಯಲ್ಲ, ಎಷ್ಟು ಸಂತೋಷವಾಗುತ್ತದೆ ಗೊತ್ತುಂಟ ಪ್ರೀತಿಯ ದೇವರ ಮಕ್ಕಳೇ. ಅದೇ ಒಂದು ದಿನ ನಾನೇನಾದರೂ ಕೇಳದೆ ಹೋದರೆ ಆ ದಿನ ಏನಾದರೂ ಒಂದು ಪ್ರಾಬ್ಲಮ್ಸ್ ನನಗೆ ಬರುತ್ತೆ. ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಏಸಪ್ಪ ಏಸಪ್ಪ ಅಂತ ಅವನ್ನ ಕರಿತಾ ಇದ್ರಲ್ವ, ಆ ಒಂದು ಫೀಲಿಂಗ್ಸ್ ವೆರಿ ಬ್ಯೂಟಿಫುಲ್. ಸೊ ನೀವು ಕೂಡ ಅಷ್ಟೇ ಪ್ರೀತಿಯ ದೇವರ ಮಕ್ಕಳೇ, ಏಸಪ್ಪನನ್ನು ಪ್ರತಿ ಕ್ಷಣನೂ ಕೂಡ ಅವರನ್ನು ಕರೀತಾ ಇರಿ. ಎಷ್ಟೊಂದು ಸೊಗಸಾಗಿದೆ ನಿಮ್ಮ ಜೀವನ ಗೊತ್ತುಂಟ ಪ್ರೀತಿಯ ದೇವರ ಮಕ್ಕಳೇ. ಈ ಕ್ಷಣ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ಈ ಒಂದು ರಾತ್ರಿಯ ವೇಳೆಯಲ್ಲಿ ದೇವರ ಬಳಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನನ್ನ ಯೇಸು ಸ್ವಾಮಿಯೇ, ಅಪ್ಪ, ಯಾಬೇಜನು ಯಾವ ರೀತಿ ಪ್ರಾರ್ಥಿಸಿದನೋ ಅದೇ ಪ್ರಕಾರ ನಾನು ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಮ ಹಸ್ತ ಯಾವಾಗಲೂ ನನ್ನ ಮೇಲೆ ಇರಲಿ. ನಿಮ್ಮ ಹಸ್ತದಿಂದ ನಾನು ಶುದ್ಧಳಾಗಿ ಪರಿಶುದ್ಧಳಾಗಿ ಜೀವಿಸುವಂತೆ ನನ್ನನ್ನು ನಡೆಸಿರಿ. ನನ್ನ ಕೆಲಸ ಕಾರ್ಯದಲ್ಲಿ ನನ್ನ ಜೊತೆ ಇರಿ. ಈ ಒಂದು ರಾತ್ರಿಯ ವೇಳೆ ನನ್ನೊಂದಿಗಿದ್ದು ನನಗೆ ಸುಖ ನಿದ್ರೆಯಂತೆ ಪಾಲಿಸಿರಿ. ನನ್ನಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರಪಡಿಸಿರಿ. ನನ್ನ ಸಮಸ್ಯೆಯನ್ನು ದೂರಪಡಿಸಿರಿ. ನನಗೆ ನೀವು ಬೇಕು ಯೇಸಪ್ಪ, ನನ್ನ ಜೊತೆ ಸದಾ ಇರಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್ ತಂದೆಯೇ.